ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಅಭ್ಯರ್ಥಿಗಳೇ. ಈ ರೀತಿ ಬಂದೇನಪ್ಪ ಅಂದ್ರೆ ಒಂದು ವಿಶೇಷವಾದಂಥ ಏನಾದರೂ ಒಂದು ಮಾಹಿತಿ ತಂದಿರ್ತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಇಂಡಿಯನ್ ನೇವಿಯಲ್ಲಿ ಅಗ್ನಿವೀರ ನೇವಿ MR ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ SSR ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ ಒಳ್ಳೆಯ ಸುವರ್ಣ ಅವಕಾಶ. ಯಾಕೆ ಸುವರ್ಣ ಅವಕಾಶ ಅಂತಂದ್ರೆ ಇಲ್ಲಿ ಹೈಟ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಇರ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಪೊಲೀಸ್ ಹೋಗ್ಕಂದ್ರೆ ಆಮೇಲೆ ಅಗ್ನಿವೀರ ಆರ್ಮಿ ಹೋಗ್ಕಂದ್ರೆ ಅಲ್ಲಿ ಹೈಟ್ ಜಾಸ್ತಿ ಇರ್ತದೆ. ಆದರೆ ಇಂಡಿಯನ್ ನೇವಿಯಲ್ಲಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟೈತಪ್ಪ ಅಂದ್ರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಎರಡು ರೀತಿಯಾದ ಹುದ್ದೆಗಳನ್ನ ಕರೆದಾರೆ. ಒಂದು 10ನೇ ತರಗತಿ ಮೇಲೆ ಒಂದು ಹುದ್ದೆಯನ್ನು ಕರೆದಾರೆ. ಯಾವುದಪ್ಪ ಅಂದರೆ MR ಅಂದರೆ ಮ್ಯಾಟ್ರಿಕ್ ರಿಕ್ರೂಟ್ ಅಂತೀವಿ ನಾವು. ಅದೇ ರೀತಿಯಾಗಿ PUC ಮೇಲೆ ಏನಪ್ಪ ಅಂದರೆ SSR ಅಂತೇಳಿಸಿಂದ ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, 10ನೇ ತರಗತಿ ಒಳಗೆ ಪರ್ಸೆಂಟೇಜ್ ಏಟಾಗಿರ್ಬೇಕಪ್ಪ ಅಂದ್ರೆ ಅಗ್ರಿಗೇಟ್ 50%ಗಿಂತ ಹೆಚ್ಚಿಗೆ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ SSR ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಪರ್ಸೆಂಟೇಜ್ PUC ಸೈನ್ಸ್ ಆಗಿರಬೇಕು. ಎಷ್ಟಪ್ಪ ಅಂದರೆ 50%ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಪಡೆದಿರಬೇಕು. ಅದರ ಜೊತೆ ಡಿಪ್ಲೊಮಾ ಇಂಜಿನಿಯರಿಂಗ್ ಆದವರಿಗೂ ಸಹಿತ ಇಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ನ ಹಾಕಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋ, ಸಂಪೂರ್ಣ ವಿಡಿಯೋನ ನಾನು ಮಾಡಿ ನಿಮಗೆ ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಶಾರ್ಟ್ ಇಂಪಾರ್ಟೆಂಟ್ ಏನು ಬೇಕು ಅವುಗಳ ಮಾಹಿತಿಯನ್ನು ಇವಾಗ ನಾನು ನೀಡ್ತಾ ಇದ್ದೀನಿ ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ವಯಸ್ಸಿನ ಮಿತಿ ಸರ್ ಅಂತ ಕೇಳ್ಬೋದು. ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದೆ, ಸರ್ ವಯಸ್ಸಿನ ಮಿತಿ ಹೇಳ್ರಿ ಅಂತಿರ್ತೀರಿ. ಫಸ್ಟ್ ವಯಸ್ಸಿನ ಮಿತಿಗೆ ಗೊತ್ತಿರಲಿ. ಏನಪ್ಪ ಅಂದ್ರೆ MR ಹುದ್ದೆಗಳಿಗೆ ಫಸ್ಟ್ ಬ್ಯಾಚ್ ಇಲ್ಲಿ 2 ಬ್ಯಾಚ್ಗಳನ್ನು ಮಾಡ್ಕೊಂಡಿರ್ತಾರೆ ರೀ. ಫಸ್ಟ್ ಬ್ಯಾಚ್ ಅಂತ ಒಂದು ಮಾಡಿರ್ತಾರೆ, ಸೆಕೆಂಡ್ ಬ್ಯಾಚ್ ಅಂತ ಒಂದು ಮಾಡಿರ್ತಾರೆ. ನೀವು ಫಸ್ಟ್ ಬ್ಯಾಚಿಗೆ ಹುದ್ದೆಗೆ ಅರ್ಜಿಯನ್ನು ಹಾಕ್ತಕ್ಕಂಥ ಅಭ್ಯರ್ಥಿಗಳು ವಯೋಮಿತಿ ಏನಪ್ಪ ಅಂದ್ರೆ 1 ಡಿಸೆಂಬರ್ 2004ರಿಂದ 3 ಮೇ 2009 ಜನಿಸಿದಂಥ ಅಭ್ಯರ್ಥಿಗಳು MR ಹುದ್ದೆಗಳಿಗೆ ಅಂದರೆ ಫಸ್ಟ್ ಬ್ಯಾಚ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಸೆಕೆಂಡ್ ಬ್ಯಾಚಿಗೆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು 1 ಮೇ 2005ರಿಂದ 31 ಅಕ್ಟೋಬರ್ 2009 ಜನಿಸಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ ಇಲ್ಲಿ ನೋಡಿರಿ, ಇಲ್ಲಿ ಯಾವ ರೀತಿ ನಡೀತದ ಅನ್ನೋದು ಗೊತ್ತಿರಬೇಕು ನಿಮಗೆ. MR ಆಗಿರ್ಬೋದು, SSR ಆಗಿರ್ಬೋದು, ಯಾವ ರೀತಿ ನಡೀತದೆ ಅಂದ್ರೆ ಮೊದಲ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ವೆಬ್ಸೈಟ್ ನಿಮ್ಗೆ ಗೊತ್ತಿರಲಿ, www.joinindiannavy.gov.in ಹೋಗಿಸಿಂದ ನೀವು ಓಪನ್ ಮಾಡಿರಪ್ಪ ಅಂದ್ರೆ ಓಪನ್ ಆಗ್ತದೆ. ಫಸ್ಟ್ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ನ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ಮೇಲೆ ಫಸ್ಟಿಗೆ ಏನು ಬರ್ತದಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ಅಂತ ಬರ್ತದೆ. ರಿಟರ್ನ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದೆ. ಫಿಸಿಕಲ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಅದಾದಮೇಲೆ ಫೈನಲ್ ನೀವು ಸಿಲೆಕ್ಷನ್ ಆಗಿರಪ್ಪ ಅಂದರೆ ನೀವು ಟ್ರೈನಿಂಗ್ ಹೋಗಬೇಕಾಗ್ತದೆ. ಅದು IMR ಚಿಲ್ಕಾಕ ನೀವು ಟ್ರೈನಿಂಗ್ ಹೋಗಬೇಕಾಗ್ತದೆ. ಈ ರೀತಿಯಾಗಿ ಸಿಲೆಕ್ಷನ್ ಪ್ರೊಸೆಸ್ ಇರ್ತದೆ. ಹಾಗಾದರೆ ಅಭ್ಯರ್ಥಿಗಳೇ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಅದು ನಿಮ್ಗೆ ಗೊತ್ತಿರಲಿ. ಆನ್ಲೈನ್ ಅರ್ಜಿ ಹಾಕೋಕ್ಕೆ ಏನಪ್ಪ ಅಂದ್ರೆ 14 ಮಾರ್ಚ್ 2026ರಿಂದ 6 ಏಪ್ರಿಲ್ 2026 ಏನಪ್ಪ ಅಂದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ ನೀವು ನೋಡ್ತಾ ಇದ್ರಿ, ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇದ್ರಿ, ಇದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ನಿಮ್ಗೆ ಕಳಿಸಿರ್ತೀನಿ. ಅದನ್ನು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ ಅಪ್ಲಿಕೇಶನ್ ಹಾಕಲಿಕ್ಕೆ ನೋಡ್ತಾ ಇದ್ರಿ 14 ಮಾರ್ಚಿಂದ ಏಪ್ರಿಲ್ 6 ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ತಿದ್ದುಪಡಿ ಮಾಡ್ಕೋರಿದ್ರಿ ಅಂದ್ರೆ ಅದಕ್ಕೂ ಒಂದು ಡೇಟ್ ಕೊಟ್ಟಾರೆ. ಯಾವಾಗಂದ್ರೆ 11ನೇ ತಾರೀಕು ಏಪ್ರಿಲ್ ತಿಂಗಳಾಗ ನೀವು ಏನಾದರೂ ಅಪ್ಲಿಕೇಶನ್ ಮಿಸ್ಟೇಕ್ ಆಗಿತ್ತಂದ್ರೆ ತಿದ್ದುಪಡಿ ಮಾಡಲಿಕ್ಕೆ ಕೊಟ್ಟಾರೆ. ಅದೇ ರೀತಿಯಾಗಿ ಇಲ್ಲಿ ರಿಸಲ್ಟ್ ಸ್ಟೇಜ್ ಫಸ್ಟ್ ರಿಸಲ್ಟ್ನ ಮೇ ಅಥವಾ ಜೂನ್ ತಿಂಗಳಲ್ಲಿ ರಿಸಲ್ಟ್ ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಾವು ಮುಂದೆ ಹೋಗೋಣ ಅಭ್ಯರ್ಥಿಗಳೇ ಗಮನಿಸ್ಬೋದು. ಪ್ರತಿಯೊಂದು ಇಲ್ಲಿ ಪೇಮೆಂಟ್ ಸ್ಯಾಲ್ರಿ ಬಗ್ಗೆನೂ ಕೊಟ್ಟಾರೆ. ಈಗ ಅಗ್ನಿವೀರ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು ಸೇಮ್ ಇರ್ತದೆ ಸ್ಯಾಲ್ರಿ ಮಾಹಿತಿನೂ ಕೊಟ್ಟಾರೆ. ಇದ್ರ ಬಗ್ಗೆ ನಾವು ಭಾಳ ಡೀಪಾಗಿ ಹೋಗೋದು ಬೇಡ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾನು ಹೇಳ್ತೀನಿ. ಇಲ್ಲಿ ಫಿಸಿಕಲ್ ಯಾವ ರೀತಿ ಈಗ ಇಲ್ಲಿ ಹೇಳೀನಿ, ಹೈಟ್ ಎಷ್ಟು ಇರ್ಬೇಕಂದ್ರೆ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಆಮೇಲೆ ಫಸ್ಟಿಗೆ ನೀವು ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪಾಸ್ ಹಾಕಿರಿ, ಅದಾದ ನಂತರ ರಿಟರ್ನ್ ಎಕ್ಸಾಮ್ ಆಗ್ತದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಫಿಸಿಕಲ್ದಲ್ಲಿ ಏನಿರ್ತೈತಪ್ಪ ಅಂದರೆ ನೀವು ನೋಡ್ಬೋದು, ಪುರುಷ ಅಭ್ಯರ್ಥಿಗಳು 1600 ಮೀಟ್ರ್ ಓಟ ಅಂದರೆ 1.6 ಕಿಲೋಮೀಟ್ರ್
ರನ್ನಿಂಗವನ್ನು 6 ನಿಮಿಷ 30 ಸೆಕೆಂಡ್ನಾಗ ಓಡಿ ಪೂರೈಸಬೇಕು. ಹೆಚ್ಚು 6 ನಿಮಿಷ 30 ಸೆಕೆಂಡ್ ಅಂದ್ರೆ ನಮ್ಮ ಅಗ್ನಿವೀರ ಆರ್ಮಿ ಟ್ರೈ ಮಾಡ್ತಕ್ಕಂಥ ಹುಡುಗರಂತೂ 6 ನಿಮಿಷ 15 ಸೆಕೆಂಡ್ ಒಳಗೆ ಓಡ್ತಾರೆ ರೀ. ಇದಂತೂ ಭಾಳ ಈಸಿ ಆಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನದ ಸ್ಕ್ವಾಡ್ಸ 20 ತೆಗಿಬೇಕು, ಆಮೇಲೆ ಪುಷಪ್ಸ 15, ಆಮೇಲೆ ಸಿಟಪ್ಸ 15. ಇದೇನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳದು. ಅದೇ ರೀತಿಯಾಗಿ ಮಹಿಳೆ ಅಭ್ಯರ್ಥಿಗಳಿಗೂ ಸಹಿತ ಅವ್ರಿಗೂ ಫಿಸಿಕಲ್ ಅದ. ಫಿಮೇಲ್ ನೋಡ್ಬೋದು ನೀವು. ಇಲ್ಲಿ ಏನೈತಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು 8 ನಿಮಿಷನ್ಯಾಗ ಓಡಬೇಕು ರೀ. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಸ್ಕ್ವಾಡ್ಸ 15 ತೆಗಿಬೇಕು, ಪುಷಪ್ಸ್ 10 ಅದ, ಆಮೇಲೆ ಸಿಟಪ್ಸ 10 ಅದ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಇರ್ತದೆ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ. ಫೈನಲ್ ಆಗಿ ಸಿಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಈ ರೀತಿಯಾಗಿರ್ತದೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು PDF ಏನ್ಬಿಟ್ಟಿರ್ತೀವಿ, ಅದನ್ನು ನೀವು ಓಪನ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಿರಿ. ಅಪ್ಲಿಕೇಶನ್ ಹಾಕುವಾಗ ಗಡಬಡಿಸ್ಬೇಡ್ರಿ. ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡು ಎರಡೂ ಸೇಮ್ ಇರಬೇಕು. ಅದು ಫಸ್ಟ್ ಇಂಪಾರ್ಟೆಂಟ್. ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ತಪ್ಪಬಾರ್ದು. ಇದು ನಿಮ್ಗೆ ಗೊತ್ತಿರಬೇಕು. ಹಾಗೆ ಅಭ್ಯರ್ಥಿಗಳೇ ನಿಮ್ಗೆ ಇನ್ನೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಹೊಸ ಬ್ಯಾಚ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಈಗಾಗಲೇ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಆಯ್ಕೆಯಾಗಿ ಈಗ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ ಈ ಸದ್ಯ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಮಾಡ್ಕೊಂಡು PUC ಸೈನ್ಸ, ಆರ್ಟ್ಸ, ಕಾಮರ್ಸನ್ನು ಕಲಿಬೋದು. ಆಮೇಲೆ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡಿಕೊಂಡು ಅದರ ಜೊತೆ ಏನಪ್ಪ ಅಂದ್ರೆ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ, ಪೊಲೀಸ ಹೀಗೆ ವಿವಿಧ ಹುದ್ದೆಗಳ ತರಬೇತಿಯನ್ನು ಪಡಿಬೋದು. ಈ ಕಡೆ ಕಾಲೇಜು ಮಾಡ್ಕೋದ್ರೆ ಈ ಕಡೆ ಏನಪ್ಪ ಅಂದ್ರೆ ತರಬೇತಿನ ತೆಗೆದುಕೊಳ್ಳೋದು ಒಳ್ಳೆಯ ಸುವರ್ಣ ಅವಕಾಶದ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ರೂ ಸಹಿತ ಅವ್ರಿಗೂ ಈ ಮಾಹಿತಿಯನ್ನು ತಿಳಿಸಿ ಅಭ್ಯರ್ಥಿಗಳೇ. ಇನ್ನೊಂದು ನಿಮಗೆ ಮಾಹಿತಿ ಗೊತ್ತಿರಲಿ, ಇದ್ರ ಬಗ್ಗೆ ಇದೇನು MR ಮತ್ತು SSR ಕಾಲ್ಫಾರ್ಮ್ ಮಾಡ್ಯಾರ, ಇದ್ರ ಬಗ್ಗೆ ಸಂಪೂರ್ಣ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ ಯಾವ ರೀತಿ ಇರ್ತದೆ, ಆಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ತಾವೆ, ರಿಟರ್ನ್ ಎಕ್ಸಾಮ್ ಯಾವ ರೀತಿ ಇರ್ತದೆ, ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳಲಿದ್ದೀನಿ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅಭ್ಯರ್ಥಿಗಳು ಯಾರಿಗೆ ಇಂಟ್ರೆಸ್ಟ್ ಅದ ಅಗ್ನಿವೀರರಾಗಬೇಕಂತೇಳಿ, ಯಾರಿಗೆ ಇಂಟ್ರೆಸ್ಟ್ ಅದ 10ನೇ ತರಗತಿ ಮೇಲೂ ಅರ್ಜಿ ಹಾಕಲಿಕ್ಕೆ ಅವಕಾಶ ಅದ, ಆಮೇಲೆ PUC ಮೇಲೂ ಸಹಿತ ನೀವು ಅರ್ಜಿ ಹಾಕಲಿಕ್ಕೆ ಅವಕಾಶ ಅದ. ಹಾಗಾದರೆ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ತಿಳಿಸಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.